ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಇವೆಲ್ಲ ಸ್ಟಿಚಿಂಗ್ ಮಾಡುವಂಥ ಬಟ್ಟೆಗಳು. ಫಾಲ್ಸ್ ಹಾಕಬೇಕು ಮತ್ತು ಇಲ್ಲೆಲ್ಲ ಲೈನಿಂಗ್ ಎಲ್ಲ ತಂದಿಟ್ಟಿದ್ದೀವಿ. ಒಬ್ಬರದೇನೆ 10 ಬ್ಲೌಸ್ ಇದೆ. ಸ್ವಲ್ಪ ಇದು ಬೋಟ್ ನೆಕ್ ಡಿಸೈನ್ಗಳು ಹೇಳಿದ್ದಾರೆ. ಆಲ್ರೆಡಿ 1-2 ಬ್ಲೌಸ್ ಕಟ್ ಮಾಡಿದ್ದೀನಿ. ಇವಾಗ ಇದೇ ಅಳತೆ ಇಟ್ಕೊಂಡು ಕಟ್ ಮಾಡಿಬಿಟ್ಟು ಅದು ಎಲ್ಲ ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಬೇಕು. ಡಿಸೈನ್ ಕಳಿಸಿದ್ದಾರೆ, ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದು. ಇದೆಲ್ಲ ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗಳು, ಇವೆಲ್ಲ ಸ್ಟಿಚಿಂಗ್ ಆಗಿದೆ. ಇದು ಡ್ರೆಸ್ಸು ಇದೆಲ್ಲ ಒಬ್ಬರದೇನೆ, ಎಲ್ಲ ಡ್ರೆಸ್ಗಳು ಒಬ್ಬರದೇನೆ. ಏನಕ್ಕಪ್ಪ ಇವೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಬಟ್ಟೆಗಳು ಬರ್ತಿಲ್ಲ ಅಂತ ಚಿಂತೆ ಮಾಡೋರಿಗೋಸ್ಕರ ಈ ವಿಡಿಯೋ. ತುಂಬ ಜನ ಹೇಳ್ತಾರೆ, ನಾನು ಆಲ್ರೆಡಿ ಇಷ್ಟಿಷ್ಟು ಬ್ಲೌಸ್ ಹೊಲಿತಾ ಇದ್ದೀನಿ, ಇಷ್ಟು ಹೊಲಿಬೇಕು, ಇಷ್ಟು 2 ದಿವಸದಲ್ಲಿ ಕೊಡಬೇಕು, 3 ದಿವಸದಲ್ಲಿ ಕೊಡಬೇಕು ಅಂತ ಹೇಳಿದಾಗ ನಮಗೆ ಮಾತ್ರ ಬಟ್ಟೆಗಳೇ ಬರೋಲ್ಲ. ನಾವು ಸ್ಟಿಚ್ ಮಾಡ್ತೀವಿ, ಆದರೆ ನಮ್ಗೆ ಬಟ್ಟೆಗಳೇ ಬರೋಲ್ಲ ಅಂತಾರೆ. ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಏನಪ್ಪ ಆ ಟಿಪ್ಸು ನೋಡೋಣ ಬನ್ನಿ. ಮೊದಲನೇದಾಗಿ ಟೈಲರ್ಗಳಲ್ಲಿ ಇರುವಂಥ ಮೊದಲನೇದಾಗಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಬೇಗ ಕೊಡದೇ ಇರುವಂಥದ್ದು. ಯಾವುದೇ ಟೈಲರ್ ಆಗಲಿ ಲೇಟಾಗಿ ಕೊಡುವಂಥದ್ದು. ಇವತ್ತು ಕೊಟ್ಟರೆ ಇವಾಗ ಒಂದು ವಾರ ಕೊಡ್ತೀವಿ ಅಂತ ಹೇಳಿರ್ತೀವಿ, ಕೊಡೋಲ್ಲ. ಅವಾಗೇನಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ. ಒಂದು ವಾರ ಆಯಿತು ಇಸ್ಕೊಂಡು, 1 ತಿಂಗಳಾಯಿತು ಕೊಟ್ಟೇ ಇಲ್ಲ ಅಂತ. ಅವ್ರು ಕೇಳೋಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ಟು ಕೊಟ್ಟರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ನಾವು ಹೇಳಿದ ಟೈಮ್ ಕೊಡ್ತಾರಪ್ಪ ಅಂದ್ಬಿಟ್ಟು ಅವಾಗೇನಾಗುತ್ತೆ, ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಆವಾಗ ಅವ್ರು ಇನ್ನೂ ಒಬ್ರಿಗೆ ಹೇಳ್ತಾರೆ, ಇದೇ ಥರ ಚೆನ್ನಾಗಿ ಹೊಲ್ಕೊಡ್ತಾರೆ, ಮತ್ತು ಇನ್ನೊಂದು ಹೇಳಿದ ಟೈಮ್ ಕೊಡ್ತಾರಪ್ಪ ಅರ್ಜೆಂಟಾಗಿ, ಅದಕ್ಕೋಸ್ಕರನಾದರೂ ಕೊಡಬೇಕು ಬ್ಲೌಸ್ನ ಅಂತ ಅನಿಸುತ್ತೆ. ಓಕೆನಾ? ಹಾಗಾಗಿ ನೀವು ಮೊದಲನೇದಾಗಿ ಟೈಲರ್ಗಳಲ್ಲಿ ಇರಬೇಕಾಗಿರೋದು ಅದೇ. ಫಸ್ಟ್ ಟೈಮು ಎಲ್ಲರೂ ಕೊಟ್ಟ ತಕ್ಷಣವೇ, ಅಂದರೆ ಇವಾಗ ಹೇಳಿರೋ ಟೈಮಿಂದ ಒಂದಿನ ಮುಂಚೆನೇ ರೆಡಿ ಮಾಡಿಟ್ಟಿದ್ರೆ, ಅವ್ರು ಒಂದೊಂದು ಸಲ ಈ ಕಡೆ ಎಲ್ಲ ಹೋಗೋಗಿ ಬಂದಿರ್ತಾರೆ. ಹಾಗೈತೆ ಅಂದಾಗ, ಇಲ್ಲ ಆಗಿಲ್ಲ ನಾಳೆ ತಾನೇ ಕೊಡ್ತೀನಿ ಆ ಥರ ಅನ್ನೋ ಬದಲು, ಆಗಿದೆ ಬೇಕಾದ್ರೆ ತೊಗೊಂಡೋಗಿ ಅಂದರೆ ಒಂಥರ ಖುಷಿ ಆಗುತ್ತೆ. ಅಯ್ಯೋ, ನಾವು ನಾಳೆ ಹೇಳಿದ್ರೆ ಇವತ್ತೇ ರೆಡಿ ಮಾಡಿದ್ದಾರಲ್ಲ ಅಂದ್ಬಿಟ್ಟು ಇಸ್ಕೊತಾರೆ. ಹಂಗಾಗಿ ಈ ಟೈಲರ್ಗಳು ಮುಖ್ಯವಾಗಿ ಮೊದಲನೇದು ಅದು ಇರಬೇಕು. ಏನಪ್ಪ ಅಂದರೆ, ಹೇಳಿದ ಟೈಮಿಗೆ ಕೊಡಬೇಕು. ಅಟ್ಲೀಸ್ಟ್ ಅವ್ರಿಗೆ ಯಾವತ್ತು ಕೊಡ್ತೀವಿ ಅಂತ ಹೇಳಿರ್ತೀವಿ ಆವತ್ತು ಕೊಡಬೇಕಾಗುತ್ತೆ. ಓಕೆನಾ? ಆವತ್ತು ಕೊಟ್ಟರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಆವಾಗ ಕಸ್ಟಮರು ಎಲ್ಲೂ ಹೋಗಲ್ಲ, ನಮ್ಮ ಹತ್ರನೇ ಬರ್ತಾರೆ. ಮತ್ತು ನಾವು ಬೇಗ ಕೊಟ್ಟಷ್ಟು ಮತ್ತೆ ಹೊಲ್ಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಹಂಗಾಗಿ ನೀವೂ ಅಷ್ಟೇ, ಬಟ್ಟೆಗಳು ಬರ್ತಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ, ಬಟ್ಟೆಗಳು ಯಾಕೆ ಬರ್ತಿಲ್ಲ, ಆಮೇಲೆ ಯಾಕೆ ಅರ್ಜೆಂಟಾಗಿ ಕೊಡ್ದೇ ಹೋದಾಗಲೂ ಬರೋಲ್ಲ, ಆಮೇಲೆ ಇನ್ನೊಂದು ಕಸ್ಟಮರ್ಸ್ನ ಬಂದಾಗ ಸರಿಯಾಗಿ ಮಾತಾಡಿಸ್ಬೇಕು. ಒಂಥರ ಫ್ರೆಂಡ್ಲಿಯಾಗಿ ಅವ್ರನ್ನ ಫ್ರೆಂಡ್ ಥರ ಮಾತಾಡ್ಸ್ಕೊಂಡು ಇದು ಮಾಡಿದಾಗ ಚೆನ್ನಾಗಿ ಮಾತಾಡಿಸ್ತಾರಪ್ಪ ಅಂತ ಫ್ಯಾಮಿಲಿ ಥರನೇ ಮಾತಾಡ್ತಾರೆ ಅಂದ್ಬಿಟ್ಟು ಬರೋರು ಎಷ್ಟೋ ಜನ ಇರ್ತಾರೆ. ಓಕೆನಾ? ಹಾಗೆಲ್ಲ ಇರುತ್ತೆ. ಹಾಗಾಗಿ ನೀವು ಯಾರಾದರೂ ಕಸ್ಟಮರ್ಸ್ ಬಂದಾಗ ನಗ್ನಗ್ತಾ ಮಾತಾಡಿಸಿ, ರೇಟ್ ಇಷ್ಟಿದೆ, ನಾನು ಒಂಚೂರು ಕಮ್ಮಿ ಮಾಡಿಕೊಡ್ತೀನಿ ಬನ್ನಿ ಮಾಡಿ, ಆ ಥರ ಹೇಳ್ಕೊಂಡು ಮಾಡಬೇಕಾಗುತ್ತೆ. ನನ್ನ ಹತ್ರ ಇವಾಗ ಸುಮಾರು ಜನ ಏನಪ್ಪ ಅಂದರೆ, ನಾನು ಹಂಗೂ ಅವ್ರು ಕೇಳ್ತೀನಿ, ಇವತ್ತು ನಾಳೆ ಬೇಕು ಅಂದಾಗ ಇವತ್ತು ತಂದುಕೊಡ್ತಾರಾ? ನಾನು ಹೇಳ್ತೀನಲ್ಲ, ಈಗ ನಾಳೆಗೇನೋ ತಂದುಕೊಡ್ತೀರಲ್ಲ, 1-2 ದಿನ ಬೇಗ ತಂದುಕೊಡೋಕ್ಕಾಗಲ್ವ ಅಂದರೆ, ನೀವು ಬೇಗ ಹೊಲ್ಕೊಡ್ತೀರ ಅಂತ ನಮ್ಗೆ ಗೊತ್ತು, ಅದಕ್ಕೆ ಅಂತ ಹೇಳ್ತಾರೆ. ಅವ್ರಿಗೆ ಕಾನ್ಫಿಡೆಂಟ್, ನಾವು ಇವತ್ತು ಕೊಟ್ಟರು ನಾಳೆ ಅವ್ರು ಕೊಟ್ಬಿಡ್ತಾರೆ ಅಂತ ಒಂದು ಕಾನ್ಫಿಡೆಂಟ್ ಅವ್ರಿಗೆ. ಹಂಗಾಗಿ ಆ ಥರ ಕಾನ್ಫಿಡೆಂಟ್ ಇಟ್ಕೋಬೇಕು. ಇವಾಗ ನಾವು ಯಾವಾಗ ಕೊಟ್ಟರು ಹೊಲ್ದು ಕೊಡ್ತೀವಿ, ಇವಾಗ ಕೊಟ್ಟರು 1 ಅವರ್ಗೂ ಹೊಲ್ಕೊಡ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡ್ಬಿಟ್ರೆ ಯಾವ ಕಸ್ಟಮರು ಹೋಗಲ್ಲ, ಇನ್ನೂ ಕಸ್ಟಮರ್ಸು ಜಾಸ್ತಿ ಬರ್ತಾರೆ. ಓಕೆನಾ? ಆ ಥರ ಕಸ್ಟಮರ್ಸ್ನ ಇಟ್ಕೋಬೇಕಾಗತ್ತೆ. ಹಾಗಾಗಿ ನೀವು ಅಷ್ಟೇ, ಕಸ್ಟಮರ್ಸ್ ಬೇಕು ಅಂದರೆ ಆ ಥರ ಮಾಡಬೇಕಾಗುತ್ತೆ. ಬಟ್ಟೆಗಳನ್ನ ಜಲ್ದಿ ಅರ್ಜೆಂಟಾಗಿ ಹೊಲ್ದು ಕೊಟ್ಬಿಡ್ಬೇಕು, ಇಟ್ಕೋಬಾರ್ದು. ನೋಡಿ, ಇವೆಲ್ಲ ಕಟ್ಟಿಂಗ್ ಮಾಡಿದ್ದೀನಿ. ನಾನೇನಪ್ಪ ಅಂದರೆ, ನಮ್ಮ ರೆಗ್ಯುಲರ್ ಕಸ್ಟಮರ್ದಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಆಮೇಲೆ ಹೇಳ್ತೀನಿ, ಅವ್ರಿಗೆ ಲೇಟ್ ಆಗುತ್ತೆ ಅಂದರೆ ಫಸ್ಟೇ ಹೇಳಿರ್ತೀನಿ, ಒಂದು ಸ್ವಲ್ಪ ಹಿಂಗೆ ಅರ್ಜೆಂಟ್ ಇದೆ ಬೇರೆಯವ್ರದ್ದು, ನಿಮ್ಮದು ಇವಾಗ 10 ಬ್ಲೌಸ್ ಕೊಟ್ಟಿರ್ತಾರೆ, 2 ಬದಲು 1 ಬ್ಲೌಸ್ ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗೆ 1 ಆಗಲ್ಲ, 2 ಆಗಲ್ಲ, 1 ಕೊಡ್ತೀನಿ, ಆ ಥರ ಹೇಳ್ಕೊಂಡು ನಾನು ಮೇಂಟೈನ್ ಮಾಡೋದು. ಹಾಗಾಗಿ ಆ ಥರ ಕಸ್ಟಮರ್ಸ್ನ ನೀವು ಇಟ್ಕೋಬೇಕಾಗುತ್ತೆ. ನನಗೆ ರೆಗ್ಯುಲರ್ ಕಸ್ಟಮರ್ಸ್ ಅಂತೂ ಇವೆಲ್ಲ ಅವ್ರದ್ದೇ. ಅವಾಗ ಕೊಟ್ಟು ಇಟ್ಟಿರ್ತಾರೆ. 1 ಬ್ಲೌಸ್ ಹೊಲಿರಿ ಅಂದ ತಕ್ಷಣ ನಾವು ಎತ್ಕೊಂಡು ಒಂದು ರೆಡಿ ಮಾಡಬೇಕಾಗುತ್ತೆ. ಇವೆಲ್ಲ ನೋಡಿ, 1 ಬ್ಲೌಸ್ ಹೊಲ್ಕೊಡು ಅಂದರೆ ಅವಾಗ ಎತ್ಕೊಳ್ಳೋದು, 1 ಬ್ಲೌಸ್ ಹೊಲ್ಕೊಡೋದು, ಆ ಥರ ಇರುತ್ತೆ. ಇವೆಲ್ಲ ರೆಗ್ಯುಲರಾಗಿ ಬರೋವಂಥವ್ರದ್ದು ಇಟ್ಬಿಟ್ಟಿರ್ತಾರೆ.
ನೋಡಿ ಇವೆಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಇವೆಲ್ಲ ಸ್ಟಿಚ್ ಮಾಡಬೇಕು ನೋಡಿ. ಇದೇನಪ್ಪ ಅಂದರೆ ಇದು ರೆಗ್ಯುಲರ್ ಕಸ್ಟಮರ್ದು ಅವ್ರ ಹೆಸರೆಲ್ಲ ಬರೆದಿಟ್ಟಿದ್ದೀನಿ ನೋಡಿ. ಇಲ್ಲಿ ಬೋಟ್ ನೆಕ್ಕು ಅವ್ರಿಗೆ ಮೆಜರ್ಮೆಂಟ್ ಎಲ್ಲನೂ ಬರೆದಿದ್ದೀನಿ. ಇದನ್ನ ಇಟ್ಕೊಂಡು ಕಟ್ ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಅವತ್ತು ಹೇಳಿದೆ ಯಾವುದೋ ವೀಡಿಯೋದಲ್ಲಿ, ಈ ಥರ ರೆಗ್ಯುಲರ್ ಕಸ್ಟಮರ್ದು ಇಟ್ಕೊಂಡ್ಬಿಟ್ರೆ ನೀವು ಮತ್ತೆ ಮೆಜರ್ಮೆಂಟ್ ತೊಗೊಳ್ಳೋ ಅಷ್ಟೆಲ್ಲ ಇದನ್ನ ಐರನ್ ಮಾಡಿಕೊಂಡು ಇಲ್ಲಿ ಹಾಗೆ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಓಕೆನಾ. ನೋಡಿ ಇವೆಲ್ಲನೂ ಕಟಿಂಗ್ ಮಾಡಬೇಕು. ಇದು ವರ್ಕ್ ಮಾಡಬೇಕು. ಮತ್ತು ಇದೆಲ್ಲ ಕಟಿಂಗ್ ಮಾಡಿದ್ದೀನಿ, ಸ್ಟಿಚ್ ಮಾಡಬೇಕು ಇದೆಲ್ಲ. ಮತ್ತು ಇದೆಲ್ಲ ಗೌನು, ಲೆಹೆಂಗಾ ಆ ಥರ ಹೊಲೆಯುವಂಥದ್ದು ಸ್ಯಾರೀಲಿ. ಮತ್ತು ಇದೆಲ್ಲ ಬಂದ್ಬಿಟ್ಟು ಇದು ಅಷ್ಟೇ, ಇದೆಲ್ಲ ನೆನ್ನೆ ವರ್ಕ್ ಮಾಡಿ ಇಟ್ಟಿದ್ದೀನಿ. ಇವೆಲ್ಲ ಬ್ಲೌಸ್ಗಳು, ಇದೆಲ್ಲ ಲೈನಿಂಗ್ ಪೀಸು, ಬ್ಲೌಸ್ ಪೀಸು. ಮತ್ತು ಇದೆಲ್ಲ ಒಂದು ಮಾಮೂಲಿ ಲೇಸ್ಗಳು, ಚಮಕಿಗಳು ಅವೆಲ್ಲ ಇದ್ದಾವೆ. ಹಾಗಾಗಿ ನೀವೇನಾದರೂ ಕಸ್ಟಮರ್ಸ್ ಬರ್ತಾಯಿಲ್ಲ ಅಂತ ಚಿಂತೆ ಮಾಡೋ ಬದಲು ಈ ಥರ ಮಾಡಿ. ಕಸ್ಟಮರ್ಸ್ ಬಂದಾಗ ನೀಟಾಗಿ ಮಾತಾಡ್ಸೋದು, ಅವ್ರನ್ನ ಒಂಥರ ಫ್ರೆಂಡ್ಲಿಯಾಗಿ ಮಾತಾಡಿಸಿ, ಇನ್ನೂ ಯಾರು ಇದ್ದರೆ ಹೇಳಿ ಒಂದು ಸ್ವಲ್ಪ ರೀಸನಬಲಾಗಿ ಮಾಡಿಕೊಡ್ತೀನಿ, ಇಲ್ಲ ಒಂದು ಕೊಟ್ಟು ಅಲ್ಲಿಸ್ಕೊಂಡು ನೋಡಿ ಸರಿಯಾಗಿ ಬರಲಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳಿ. ಅವಾಗೇನಾಗುತ್ತೆ, ಒಂದು ಕಾನ್ಫಿಡೆಂಟ್ ಬರುತ್ತೆ ಅವ್ರಿಗೆ, ಹೊಲ್ಕೊಡ್ತಾರಪ್ಪ ಇವರು ಅಂತ. ಇವಾಗ ನನ್ನ ಹತ್ರ ಒಬ್ಬರು ಎಮ್ಮಿಂಗ್ ಉಗ್ಸಾಕೋಕ್ಕೆ ಒಬ್ಬರು ಆಂಟಿ ಇದ್ದಾರೆ, ಇನ್ನೊಬ್ರು ಬಂದು ಸೀರೆ ಕುಚ್ಚಾಕೊಡ್ತಾರೆ. ಇವ್ರಿಗೆ ಸೀರೆ ಕುಚ್ಚಾಕೋಕ್ಕೆ ಬರೋಲ್ಲ, ಎಮ್ಮಿಂಗ್ ಉಗ್ಸಾಕೋರಿಗೆ ಬರೀ ಎಮ್ಮಿಂಗ್ ಉಗ್ಸು ಫಾಲೆಲ್ಲ ಹಾಕ್ತಾರೆ, ಫಾಲು ಜಿಗ್ಜಾಗೆಲ್ಲ. ಇವರು ಬರೀ ಕುಚ್ಚಾಕೋದು. ಹಂಗಾಗಿ ಇವಾಗ ಇಬ್ಬರಿಗೂ ಕೆಲಸ ಕೊಟ್ಟಿದ್ದೀನಿ, ಜೊತೆಗೆ ನನಗೂ ಕೆಲಸ ಇದ್ದೇ ಇರುತ್ತೆ. ಇವಾಗ ಒಂದಷ್ಟು ಬ್ಲೌಸ್ಗಳು ರೆಡಿ ಮಾಡ್ತೀವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಬ್ಲೌಸ್ ಬರ್ತಾನೆ ಇರುತ್ತೆ. ಆಮೇಲೆ ಹಬ್ಬಗಳಲ್ಲಿ ಮಾಮೂಲಿ ಇವಾಗ ಸೀಸನ್ಗಳಲ್ಲಂತೂ ಇನ್ನೂ ಜಾಸ್ತಿನೇ ಇರುತ್ತೆ ಬಟ್ಟೆಗಳು. ಆ ಥರ ನಾವು ಸ್ವಲ್ಪ ರೆಡಿ ಮಾಡಿಕೊಂಡು ಕೊಡೋ ಅಷ್ಟರಲ್ಲಿ ಮತ್ತೆ ಬಟ್ಟೆಗಳು ಬರ್ತಾನೆ ಇರುತ್ತೆ ಆ ಥರ. ಹಂಗಾಗಿ ನೀವು ಆ ಥರ ಬಟ್ಟೆಗಳು ಬರಬೇಕು ಅಂದರೆ ಕಸ್ಟಮರ್ಸ್ನ ಆ ಥರ ಇಟ್ಕೋಬೇಕು. ರೆಗ್ಯುಲರಾಗಿ ಅರ್ಜೆಂಟಾಗಿರೋವನ್ನೆಲ್ಲ ಬೇಗ ಹೊಲ್ದು ಅವ್ರನ್ನ ಇನ್ನೊಂದು ಸಲ ಒಬ್ಬೊಬ್ರು ಕಸ್ಟಮರ್ ಏನು ಹೇಳ್ತಾರೆ, ನೀವು ಬೇಗ ಕೊಡೋಲ್ಲ ಅದಕ್ಕೆ ಕೊಡೋಕ್ಕೆ ಬೇಜಾರು ಅಂತಾರೆ. ಆ ಥರ ಅನ್ನಿಸ್ಕೋಬಾರ್ದು. ಓಕೆನಾ. ನಾವು ಬೇಗ ಕೊಟ್ಟಷ್ಟು ಕಸ್ಟಮರ್ಸ್ ನಮಗೆ ಇಂಪ್ರೂವ್ ಆಗ್ತಾರೆ. ನೀವು ಯಾವುದೇ ಅಂಗಡಿಗೆ ಹೋಗಿ ಬರೋ ಕಂಪ್ಲೇಂಟ್ ಇದೊಂದೇ, ಬೇಗ ಕೊಡೋಲ್ಲ ಅನ್ನೋದು. ಹಂಗಾಗಿ ನೀವು ಆ ಥರ ಲೇಟ್ ಮಾಡ್ದೇ ಬೇಗನೆ ಕೊಟ್ಟರೆ ಈ ಕಸ್ಟಮರ್ಸು ಚೆನ್ನಾಗಿ ಬರ್ತಾರೆ. ಓಕೆನಾ. ಇದೊಂದು 2-3 ಪಾಯಿಂಟ್ಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಕಸ್ಟಮರ್ಸ್ ಬಂದಾಗ ಚೆನ್ನಾಗಿ ಮಾತಾಡ್ಸೋದು, ಅವ್ರಿಗೆ ಹೇಳೋದು ಈ ಥರ ಆಮೇಲೆ ಅವ್ರಿಗೆ ರೀಸನಬಲಾಗಿ ಮಾಡಿಸುವಂಥದ್ದು. ಡಿಸೈನ್ಸ್ಗಳಾಗಲಿ ಅವ್ರು ಯಾವುದೇ ಕೊಟ್ಟರು ನಿಮಗೆ ರೀಸನಬಲ್ ಆಗಿರಬೇಕು, ಅವ್ರಿಗೆ ನೋಡೋಕ್ಕೆ ಜಾಸ್ತಿ ಇದು ಅನಿಸ್ಬೇಕು, ಆ ಥರದ್ದು ಸೆಲೆಕ್ಟ್ ಮಾಡಬೇಕು. ಆ ಥರ ತುಂಬ ಒಂದು ಟಿಪ್ಸ್ಗಳನ್ನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ತುಂಬ ಇರುತ್ತೆ. ಅವ್ರಿಗೊಂದು ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ಮಾಮೂಲಿ ರೇಟ್ ತೊಗೊಳ್ಳೋದು, ಇದಕ್ಕೆ ಇಷ್ಟು ತೊಗೋತೀನಿ ನೋಡಿ. ಇವಾಗ ಇದಕ್ಕೊಂದು ಬ್ಲೌಸ್ ಪೀಸ್ ಥರ ರೆಡಿ ಮಾಡಿದ್ದೀನಿ. ಅದೇ ಪೀಸಲ್ಲಿ ಇದೇ ಪೀಸಲ್ಲಿ ಈ ಥರ ಲೇಸ್ ಕೊಟ್ಟಿದ್ದೀನಿ, ಅದರದ್ದೇ ಸೀರೆದೆ. ಇವಾಗ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೇಳೋದು, ಆವಾಗ ಒಂದು 10 ರೂಪಾಯಿ ಕಮ್ಮಿ ಕೊಡಿ, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ತೊಗೋತಿದೆ, ಇಲ್ಲ ಮಾಮೂಲಿ ಕೊಡಿ, ಆ ಥರ ಒಂದೊಂದು ಹೇಳಿ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಓಕೆನಾ. ಹಂಗಾಗಿ ಈ ಥರ ರೆಡಿ ಮಾಡಿಕೊಂಡು ಒಂದಷ್ಟು ಬ್ಲೌಸ್ಗಳನ್ನ ರೆಡಿ ಮಾಡಿದ್ದೀನಿ ನೋಡಿ. ಇದೆಲ್ಲ ಒಬ್ಬರದೇ. ಇನ್ನು ಓರ್ಲಾಕ್ ಮಾಡಿ ಎಮ್ಮಿಗೆ ಉಗ್ಸಾಕಬೇಕು. ಅವರು ಎಲ್ಲ ಊರಿಗೆ ಹೋಗ್ತೀನಿ ಅಂತ ಇದ್ದರು, ಎಮ್ಮಿಗೆ ಉಗ್ಸಾಕವರು ಸ್ವಲ್ಪ ಹೊರಗಡೆ ಎಲ್ಲೋ ಟ್ರಿಪ್ ಹೋಗ್ತಾಯಿದ್ದೀನಿ ಅಂತ ಇದ್ದರು. ಹಂಗಾಗಿ ಬರಲಿಲ್ಲ ಅವರು. ಫೋನ್ ಮಾಡಿದ್ದೆ, ಫೋನು ತೆಗ್ದಿಲ್ಲ, ಎಲ್ಲ ಹೋಗಿದ್ದಾರೆ ಅನ್ಕೋತೀನಿ. ಹಂಗೆ ನಾನೇ ರೆಡಿ ಮಾಡಬೇಕಿದು. ಓರ್ಲಾಕೆಲ್ಲ ಮಾಡಿ ರೆಡಿ ಮಾಡಿದ್ರೆ ಇದೆಲ್ಲ ಫಿನಿಶಿಂಗ್ ಆಗುತ್ತೆ. ಮತ್ತು ಇದೆಲ್ಲ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಯಾವ್ಯಾವುದು ಅರ್ಜೆಂಟ್ ಇದೆ ತೆಗಿಬೇಕು, ಒಂದೊಂದು ಸೆಟ್ಟು ಖಾಲಿ ಮಾಡಬೇಕಾಗುತ್ತೆ. ಮತ್ತು ಈ ಥರ ಇರುತ್ತೆ. ನಾನು ಹೇಳ್ದಂಗೆ ಕಸ್ಟಮರ್ಸ್ ಬರಬೇಕು ಅಂದರೆ ಮೊದಲನೇದಾಗಿ ಬೇಗ ಬಟ್ಟೆಗಳು ಕೊಡಬೇಕು. ಮತ್ತು ನಾನು ಹೇಳ್ದಾಗೆ ಬಟ್ಟೆಗಳ ಜೊತೆಗೇ ಕಸ್ಟಮರ್ಸ್ ಬಂದಾಗ ನೀಟಾಗಿ ಮಾತಾಡ್ಸೋದು. ಆಮೇಲೆ ಒಂದು ಸ್ವಲ್ಪ ರೀಸನಬಲಾಗಿ ಮಾಡಿಕೊಡಿ. ಆವಾಗೇನಾಗುತ್ತೆ, ಬೇರೆ ಕಡೆನವ್ರು ವಿಚಾರಿಸ್ಕೊಂಡೇ ಬಂದಿರ್ತಾರೆ, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದ್ದಾಗ ಮಾಡ್ತಾರೆ. ಆಮೇಲೆ ಫಿನಿಶಿಂಗ್ ಕೊಡಬೇಕು. ಹಂಗನ್ಬಿಟ್ಟು ನೀವು ಹೆಂಗೆಂಗೋ ಹೊಲ್ಕೊಡೋದಲ್ಲ, ನೀವು ಎಷ್ಟೇ ಬೇಗ ಹೊಲ್ಕೊಟ್ರು ಫಿನಿಶಿಂಗ್ ಇರಬೇಕು. ಆಮೇಲೆ ಒಂದೇನಪ್ಪ ಅಂದರೆ ಒಬ್ಬರು ಕಸ್ಟಮರ್ ನೀವು ಎಷ್ಟೇ ಫಿನಿಶಿಂಗ್ ಕೊಟ್ಟರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಅಂತೆ ಕಸ್ಟಮರ್ನ ದೂರ ಇಟ್ಬಿಡಿ. ಓಕೆನಾ. ನಿಮ್ಗೆ ಇವಾಗ ಒಂಚೂರು ಟೈಟು ಲೂಸ್ ಆಯಿತಾ ಕೇಳಿಬಿಟ್ಟು ಈ ಥರ ಮಾಡಿಕೊಡಿ ಅಂದ್ಬಿಟ್ಟು ಮಾಡಿಸ್ಕೊಂಡು ಹೋಗುವಂಥ ಕಸ್ಟಮರ್ನ ಹತ್ರ ಇಟ್ಕೊಳ್ಳಿ. ಓಕೆನಾ. ಆ ಥರದ ಕಸ್ಟಮರ್ ಯಾವತ್ತೂ ಹೋಗಲ್ಲ. ಏನೇ ಆದ್ರೂ ಅವರು ರೆಡಿ ಮಾಡಿಸ್ಕೊತಾರೆ. ಒಂದು ಸ್ವಲ್ಪ ಲೂಸ್ ಆಯಿತು, ಟೈಟ್ ಆಯಿತು, ಈ ಥರ ಲೂಸ್ ಇದೆ, ಈ ಥರ ಟೈಟ್ ಇದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊತಾರೆ. ಒಬ್ಬರು ಕಸ್ಟಮರ್ಸ್ ಅಂತೂ ನೀವು ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೋದ್ರೂ ಕನ್ವಿನ್ಸ್ ಆಗೋಲ್ಲ. ಅಂಥವ್ರನ್ನ ನಾನಂತೂ ಇವಾಗ ನೋಡ್ತೀನಿ. ಒಂದು ಸಲ ಅವರು ಯಾವಾಗ ನಮಗೆ ಕನ್ವಿನ್ಸ್ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತೋ, ನಾನು ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಬಟ್ಟೆ ತೊಗೊಳ್ಳಲ್ಲ. ಹಾಗಲ್ಲ, ಟೈಮ್ ಇಲ್ಲ, ನಾನು ಇರಲ್ಲ, ಊರಿಗೆ ಹೋಗಿ, ಆ ಥರ ಒಂದೇನಾದರೂ ಕಾರಣ ಹೇಳಿ ಅವಾಯ್ಡ್ ಮಾಡಿಬಿಡ್ತೀನಿ. ಓಕೆನಾ. ನೀವು ಈ ಥರ ಮಾಡ್ಬೋದು. 1-2-3 ಟಿಪ್ಗಳನ್ನ ಫಾಲೋ ಮಾಡಿದ್ರೆ ಆಗುತ್ತೆ. ಅದ್ರ ಜೊತೆಗೆ ಫಿನಿಶಿಂಗ್ ಕೊಡಿ, ಬೇಗ ಕೊಡಿ. ಆಮೇಲೆ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿ, ರೀಸನಬಲಾಗಿ ಮಾಡಿಕೊಡಿ. ಬೇರೆ ಕಡೆಗಿಂತ ನಿಮ್ಮ ಏರಿಯಾದಲ್ಲಿ ಏನು ರೇಟ್ ಇದೆ ಅಲ್ಲಿಗಿಂತ ಸ್ವಲ್ಪ ಒಂದು 10-20 ರೂಪಾಯಿ
ಕಮ್ಮಿಗೆ ತೊಗೊಳ್ಳಿ. ಅವಾಗ ಏನಾಗುತ್ತೆ, ಆವಾಗ ಅಲ್ಲಿಗಿಂತ ಕಡಿಮೆ ಇದೆ, ರೀಸನಬಲ್ ಇದೆ, ಮತ್ತು ಫಿನಿಶಿಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ಬರ್ತಾರೆ. ಓಕೆನಾ? ಈ ರೀತಿ ಮಾಡಿದ್ರೆ ನಿಮಗೆ ಕಸ್ಟಮರ್ಸ್ ಪಕ್ಕ ಬರ್ತಾರೆ. ಓಕೆನಾ? ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.